ಎಲ್ಲರೂ ಮುಂಸಾಗಬೇಕು, ದಯವಿಟ್ಟು ಮುಂಸಾಗ್ರಿ. ಮುಂದೆ ಬರ್ರಿ, ಆಯ್ತು ಬರ್ರಿ, ಎಲ್ಲರೂ ಮುಂದೆ ಬರ್ಬೇಕು. ಹಂಗೆ ಮುಂಸಾಗ್ಲಿ. ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು, ನಮ್ಮ ರಾಷ್ಟ್ರೀಯ ನೆಚ್ಚಿನ ಅಧ್ಯಕ್ಷ ಆದಂತ JP ನಡ್ಡಾ ಸರ್ ಅವರು ಬಂದಾರ. ಇವತ್ತ ನಿಮ್ಮೆಲ್ಲರನ್ನು ಉದ್ದೇಶ ಅವರು ಮಾತಾಡ್ತಾರೆ. ಹಂಗೆ ಮುಂಸಾಗಬೇಕು. ಈ ಜನಸಾಗರ ನೋಡಿ ಕಾಂಗ್ರೆಸ್ ಅವರು ಚಳಿ ಜ್ವರ ಬರಬೇಕು. ರಾಜ ಅಂಬರೀಶ್ ನಾಯಕ್ ಸಾಹೇಬ್ರನ್ನ MP ಮಾಡಿ, ನಿಮ್ ರಾಜುಗೌಡ್ರ MLA ಮಾಡಿ ಮನೆಗೆ ಹೋಗ್ಬೇಕು. ನೀವೆಲ್ಲರೂ ಎಲ್ಲಾ ಕಾರ್ಯಕ್ರಮ ಹಂಗೆ ಮುಂಸಾಗಬೇಕು. ಅವು ಫ್ಲಾಗ್ ತೆಗಿರಿ, ಅವು ಇದ್ರದ್ರಿ ಫ್ಲಾಗ್ ಬರೋದ್ ಬೇಡ. ಮುಂದೆ ಮೀಡಿಯಾ ಗಾಡಿ ಹೋಗ್ಲಪ್ಪ, ಫಾಸ್ಟ್ ಹೋಗ್ಲಿ, ಸ್ವಲ್ಪ ಮುಂದೆ ಹೋಗ್ಲಿ, ಮುಂದಾಗಬೇಕು.
ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಕ್ ಬಂದಿರೋ ನಮ್ಮ JP ನಡ್ಡಾ ಸರ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಸಾಹೇಬ್ರನ್ನ 3ನೇ ಬಾರಿಗೆ ನಾವೆಲ್ಲರೂ ಸೇರಿ ಪ್ರಧಾನಮಂತ್ರಿ ಮಾಡೋಣ. ಅವರು ಪ್ರಧಾನಮಂತ್ರಿ ಮಾಡ್ಬೇಕಂದ್ರೆ ರಾಜಾ ಅಮರೇಶ್ ನಾಯ್ಕ್ ಸಾಹೇಬ್ರಿಗೆ ನಾವೆಲ್ಲ ಹೆಚ್ಚಿನ ಮತ ಗೆಲ್ಲಿಸ್ಬೇಕಂತ ಎಲ್ಲರ ಹತ್ರ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹಂಗೆ ಮುಂಸಾಗಬೇಕು. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಬರೋಂಗೆ ಮುಂಸಾಗಬೇಕು. JP ನಡ್ಡಾ ಸರ್ ಅವರಿಗೆ, ಎಲ್ಲ ಬಿಜೆಪಿಯ ಕಾರ್ಯಕರ್ತರಿಗೆ, ರಾಜಾ ಅಮರೇಶ್ ನಾಯ್ಕ್ ಸಾಹೇಬರಿಗೆ ಎಲ್ಲ ಮುನ್ನಡಿಬೇಕು. ಹಾಗೆ ಮುಂಸಾಗಬೇಕು. ಹಾಗೆ ಮುಂದೋಗಲಿ. ಹಲೋ ಭಾರತ್ ಮಾತಾ ಕಿ. ಹಾಗೆ ಮುಂಸಾಗಬೇಕು. ದಯವಿಟ್ಟು ಎಲ್ಲರೂ ಮುಂದಡ್ರಿ. ಯಾಕಪ್ಪ ಮೊನ್ನೆ ಮಗಳ ಲಗ್ನ ಮಾಡಿ ನಳ್ಳಿಗೆ ಕುಂತಿದಲ್ಲ, ನಡಿ ಮುಂದೆ ನಡಿಬೇಕು. ಹಲೋ ಭಾರತ್ ಮಾತಾ ಕಿ. JP ನಡ್ಡಾ ಸರ್ ಅವರಿಗೆ, ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, JP ನಡ್ಡಾ ಸರ್ ಅವರಿಗೆ ಮುನ್ನಡಿಬೇಕು. ಹಂಗೆ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಮೀಡಿಯಾ ಗಾಡಿ ಸ್ವಲ್ಪ ಫಾಸ್ಟ್ ಹೋಗ್ಬೇಕು. ಮುಂದೆ ನಡ್ರಿ.
ಹಂಗೆ ಮುಂದಡಿಬೇಕು. ಎಲ್ಲರೂ ಮುಂದಾಗಬೇಕು. ಪ್ರಧಾನಿಯವರೇ ಪ್ರಧಾನಿ ಮುಂದೆ ಅಣ್ಣ ಬರೀ ಮುಂದೆ ಹಂಗೆ ಮುಂದಾಗಬೇಕು ಎಲ್ಲರೂ. ಮತ್ತೆ ಮುಂದಡ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರೂ ಹಂಗೆ ಮುಂದಾಗಬೇಕು. ರಾಷ್ಟ್ರೀಯ ಅಧ್ಯಕ್ಷರಂತ ಜೆ.ಪಿ. ನಡ್ಡಾ ಸರ್ ಅವರಿಗೆ ಎಲ್ಲರೂ ಹಂಗೆ ಮುಂದಾಗಬೇಕು. ಚಂದ್ರಗೌಡಣ್ಣ ಎಲ್ಲರೂ ಕರ್ಕ ಮುಂದಡಿಬೇಕು. ಬಾ ಕಾಕ ಮುಂದಾಗಬೇಕು. ಈಗ ಬಿಸ್ಲಿಗಿಂತ ಹೆಂಗೆ ನಮ್ಮ ಗಟ್ಟಿ ನಡ್ರಿ. ಹೋಗ್ಲಿ ಗಾಡಿ ಹೋಗ್ಲಿ ಹೋಗ್ತಾ ನಡ್ರಿ. बोलो भारत माता की, बोलो भारत माता की. ದುರ್ಗಪ್ಪ ಮುಂದಡ್ರಿ. ಎಲ್ಲರೂ ಮುಂದಡಿಬೇಕು. ಮೆಂಬರ್ ಸಾಬ್ ಹಾಗೆ ಮುಂದಾಗಬೇಕು ಎಲ್ಲರೂ. बोलो भारत माता की. ದುರ್ಗಪ್ಪ ನಡ್ರಿ ಮುಂದಾಗೆ. ಮುಂದಕ್ಕೆ ಸಾಗಬೇಕು, ಮುನ್ನಡಿಬೇಕು. ಮುಂದಾಗಬೇಕು. ಅಲ್ಲಿ ಗಾಂಧಿ ಚೌಕ್ನಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಜೆ.ಪಿ. ನಡ್ಡಾ ಸರ್ ಅವರು ಮಾತಾಡ್ತಾರೆ. ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮುಂದಾಗಬೇಕು. ನನ್ನ ಮುನ್ನಡೆ. बोलो भारत माता की, बोलो भारत माता की. ಹೀಗೆ ಸರಿ ಮುಂದೆ. बोलो भारत माता की. ಎಲ್ಲರ ಹಂಗೆ ಮುಂದಾಗಬೇಕು. ನಡ್ರಿ ತಮ್ಮರೆಲ್ಲ ಮುಂದೆ
ಆಗ್ಬೇಕಂಗೆ ತಮ್ಮ ಬಾ ಮುಂದೆ ಅಷ್ಟೇ ಮುಂದೆ ಬಾ ತಮ್ಮ. ನಿಮ್ಮೆಲ್ಲರನ್ನ ಇವತ್ತು ಉದ್ದೇಶ ಮಾತಾಡಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ JP ನಡ್ಡಾ ಸರ್ ಅವರು ಬಂದಿದ್ದಾರೆ. ನಮ್ಮ ತಂಡದ ಕ್ಯಾಪ್ಟನ್ ಅವರು, ಅವರ ನಾಯಕತ್ವದಲ್ಲಿ ನರೇಂದ್ರ ಮೋದಿ ಸಾಹೇಬ್ರನ್ನ ಇದೊಂದ್ಸಲ ಪ್ರಧಾನಮಂತ್ರಿ ಮಾಡ್ಬೇಕಂತ ಎಲ್ಲರಿಗೂ ಮನವಿ. ನೀವು ಮುಕ್ತಾಗಬೇಕು. ಅಪ್ಪು ಗೌಡ, ಓ ಅಪ್ಪು ಗೌಡ, ಬಾ ಬಾ ಬಾಬು. ಮೀಡಿಯಾ ಗಾಡಿ ಹಂಗೆ ಮುಂದೆ ಹೋಗ್ಬೇಕು. ಜೈ ಶ್ರೀರಾಮ್. ಭಾಷೆಗಳು ಹಾಗೆ ಚಲೋ. ಫ್ಲಾಗ್ ತೆಗಿರಾವು, ಫ್ಲಾಗ್ ಸ್ವಲ್ಪ ಕ್ಯಾಮ್ರಾ ಗಂಟು ಬರ್ತಾವ. ಹೌದು ಹಾರ ಕೊಡು. ಮುಂಸಾಗಬೇಕು. ನೀವು ಗಾಡಿ ಏನ ಗಣೇಶ, ಗಾಡಿ ನಿಮ್ ಮುಂದೋಗ್ಲಿ. ಕಾಕ ಮುಂದ್ ಬರ್ರಿ. ಅಲ್ಲಿ ಸೇಫ್ ಕೊಡ್ರಿ, ಅಲ್ಲಿ ಗಾಡಿ ಕೊಡ್ರಿ, ಹಾರ ಕೊಡ್ರಿ. ನೌಕರ ನೋಡಿ, ಈ ಸಲ ಗೆದಿಸ್ಬೇಕಂದ್ರೆ ಗೊಬ್ಬರದಂಗಡಿ ವ್ಯಾಪಾರ ಚಲೋ ಆಗ್ತದ. ಇಲ್ಕಾಯಿ ಅಂಗಡಿ ಬಂದಾಗ್ಯಾವ. ಚಲೋ ಭಾರತ್ ಪತಾಕಿ. ಅಧ್ಯಕ್ಷರೇ ಮುಂದ್ರಿ, ನಮಸ್ತೆ. ನಿಮ್ಮೆಲ್ಲರೂ ಉದ್ದೇಶಿಸಿ JP ನಡ್ಡಾ ಸರ್ ಅವರು ಬಂದು ಮಾತಾಡ್ತಾರೆ. ಎಲ್ಲರೂ ಮುಂದೆ ಸಾಗಬೇಕು. ದಯವಿಟ್ಟು
ಗಾಡಿಗಳು ಹಂಗೆ ಮುಂದಡಿಬೇಕು, ಗ್ಯಾಪ್ ಆಗ್ತಾ ಇಲ್ಲ. ದಯವಿಟ್ಟು ಬರ್ತು ಮುಂದಡಿಬೇಕು, ಹಂಗೆ ಮುಂದೆ ಹೋಗ್ಬೇಕು. बोलो भारत माता की, बोलो भारत माता की. ಎಲ್ಲರೂ ವಕೀಲ್ ಸಾಬ್ ಮುಂದೆ ಕರ್ಕೊಂಡಿ, ಎಲ್ಲರನ್ನ ಸ್ವಲ್ಪ ಮುಂದೆ ನಡಿಬೇಕು ತಾವ ಹಂಗೆ. ಎಲ್ಲರೂ ನಿಂತರು ಅಲ್ಲಿ ನಡಿಬೇಕು ಮುಂದ. बोलो भारत माता की. ದಯವಿಟ್ಟು ಮೀಡಿಯಾ ಗಾಡಿಗಳು ಮುಂದೆ ಹೋಗ್ಲಿ, ಬರ್ಸು ಮುಂದೆ ಹೋಗ್ಲಿ. ನಿಮಗೆ ಬಿಸಿಲು ಹತ್ರ ಕಷ್ಟ ಆಗ್ತದೆ, ಬರೀ ಮುಂದೆ ನಡ್ರಿ. बोलो भारत माता की, बोलो भारत माता की. ಜೆ.ಪಿ. ನಡ್ಡಾ ಸರ್ ಅವರಿಗೆ, ಜೆ.ಪಿ. ನಡ್ಡಾ ಸರ್ ಅವರಿಗೆ, ಮೋದಿ ಸಾಹೇಬರಿಗೆ, ಮೋದಿ ಸಾಹೇಬರಿಗೆ ಹಾಗೆ ಮುಂದೆ ಸಾಗಬೇಕು. ಎಲ್ಲರೂ ಮುಂದೆ ಸಾಗಬೇಕು, ಎಲ್ಲರೂ ಮುಂದೆ. बोलो भारत माता की, बोलो.
ಮುಂದಾಗಬೇಕು. बोलो भारत माता की, बोलो भारत माता की. ಎಲ್ಲರೂ ಮುಂದಾಗಬೇಕು. ಬಾರಮ್ಮ ಮುಂದೆ ನಡಿಬೇಕಂಗೆ. ಶಿವು ಮುಂದೆ ಕರ್ಕೊಂಡು ಹೇಳಿ, ಮುಂದೆ ಕರ್ಕೊಂಡು. बोलो भारत माता की, बोलो भारत माता की. बोलो भारत माता की. ಜೆಪಿ ನಡ್ಡಾ ಸರ್ ಅವರಿಗೆ, ನಮ್ಮ ರಾಷ್ಟ್ರೀಯ ನೆಚ್ಚಿನ ಅಧ್ಯಕ್ಷರಾದ ಜೆಪಿ ನಡ್ಡಾ ಸರ್ ಅವರಿಗೆ, ಮೋದಿ ಸಾಹೇಬರಿಗೆ, बोलो भारत माता की. ये ಮುಂದಾಗಬೇಕು. बोलो भारत माता की. नरेंद्र मोदी ಅವರಿಗೆ, ಹೀಗೆ ಮುಂದಾಗಬೇಕು. ದಯವಿಟ್ಟು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ಇಲ್ಲೇ ಗಾಂಧಿ ಚೌಕಲ್ಲಿ ಜೆಪಿ ನಡ್ಡಾ ಸರ್ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಮುಂದಾಗಬೇಕು. ಎಲ್ಲರೂ ಮುಂದಾಗಬೇಕು. बोलो भारत माता की, बोलो भारत माता की. ಎಲ್ಲರೂ ಆಶೀರ್ವಾದ ಮಾಡಬೇಕು. ಎಲ್ಲ ಎಲ್ಲರೂ ಮುಂದಾಗಬೇಕು. ಇಲ್ಲೇ ಗಾಂಧಿ ಚೌಕ್ ಮೇಲೆ ನೀವೆಲ್ಲರೂ ಉದ್ದೇಶಿಸಿ ಮಾತಾಡ್ತಾರೆ. ಧನ್ಯವಾದ, ನಮಸ್ಕಾರ. ಎಲ್ಲರೂ ಆಶೀರ್ವಾದ ಮಾಡಬೇಕು ಬಿಜೆಪಿಗೆ. ಎಲ್ಲ ನಂಗೆ ಮುಂದಾಗಬೇಕು.
ಇನ್ನೊಂದು ಸ್ವಲ್ಪ ಮುಂದೆ ನಡಿಬೇಕು. ಸ್ವಲ್ಪ 2 ಗಾಡಿ ಮೀಡಿಯಾ ಗಾಡಿ ಸ್ವಲ್ಪ ಮುಂದೆ ಹೋಗ್ಲಿ. ಎಲ್ಲ ಮುಂದೆ ನಡಿಬೇಕು ಸಣ್ಣ. ಬರೋ ಭಾರತ್ ಮಾತಾ ಕಿ. ಎಲ್ಲ ತಂಗಿಯವರಿಗೆ ನಮಸ್ಕಾರ. ಎಲ್ಲರೂ ಮುಂಚಾಗಬೇಕು. ಎಲ್ಲರೂ ಹಂಗೆ ಮುನ್ನಡೆಯಬೇಕು. ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ನಡ್ಡಾ ಸರ್ ಅವರು ಮಾತಾಡ್ತಾರೆ. ಈ ಮೀಡಿಯಾ ಗಾಡಿಗಳು ಸ್ವಲ್ಪ ಮುಂದೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಮುಂದೆ ಬರ್ರಿ. ಇನ್ನೊಂದು ಸ್ವಲ್ಪ ಮುಂದೆ ಮೀಡಿಯಾ ಗಾಡಿ ಹಾಗೆ ಮುಂದೆ ಹೋಗಿ ಸ್ವಲ್ಪ ಎಲ್ಲರೂ ಮುಂದೆ ಬರ್ಬೇಕು. ಸಚಿವ ಸಾಹೇಬ್ ಹಾಗೆ ಹೋಗಲ್ಲ. ನಲ್ಲಿ ನಿಂತ್ರೆ ಹೆಂಗ ಬಂದು ಮುಂದೆ ಬರ್ರಿ. ನಲ್ಲಿ ನಿಂತ್ರೆ ಹೆಂಗ್ ಬೇಡ. ಇನ್ನೊಂದು ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ನಡಬೇಕು. ಎಲ್ಲರೂ ಇಲ್ಲೆಲ್ಲ ಹಿಂದಿನ ಕಾರ್ಯಕರ್ತರು ಎಲ್ಲ ಮುಂದೆ ಬರಬೇಕು. ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ದಕ್ಷಿಣ ನಾಯಕರಾದಂತ ರಾಜಾ ಅಂಬರೀಶ್ ನಾಯ್ಕ ಸಾಹೇಬ್ರು ಮಾತಾಡ್ತಾರೆ. ಅವರಾದ ನಂತರ ನಮ್ಮೆಲ್ಲರ ರಾಷ್ಟ್ರೀಯ ನಾಯಕರಂತ JP ನಡ್ಡಾ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ. ನಮ್ಮೆಲ್ಲರ ಆದರಣೀಯರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆದಂತ ಸನ್ಮಾನ್ಯ ಜಗತ್ ಪ್ರಕಾಶ್ ನಡ್ಡಾ ಅವರು, ಈ ಕ್ಷೇತ್ರದ ಜನಪ್ರಿಯ ಅತಿ ಶಾಸಕರು, ರಾಜ್ಯದ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರು ಹಾಗೂ ಶ್ರೀಯುತ ಅನೂಪ್ ನಾಯ್ಕ ಅವರೇ, ಶ್ರೀಯುತ ಹುಣಸೇನನ್ನು ದಾಸ್ತವ್ರೆ, ಅದೇ ರೀತಿ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಅಮಿನಟಿ ಅಯ್ಯ ಅವರೇ, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಸಾದ್ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಅಪಾರ ಮೋದಿಜಿಯವರ ಅಭಿಮಾನಿಗಳೇ, JP ನಡ್ಡಾ ಸಾಹೇಬರ ಅಭಿಮಾನಿಗಳೇ, ನಾನು ಹೆಚ್ಚಿಗೆ ಹೇಳುತ್ತಿಲ್ಲ. ಇವತ್ತು ಎಲ್ಲ ಕಡೆ ದೇಶದ ಎಲ್ಲ ಕಡೆ ನರೇಂದ್ರ ಮೋದಿಜಿ ಅವರ ಮತ್ತೊಮ್ಮೆ ಆರಿಸಿ ಬರಬೇಕು, ಹೆಚ್ಚಿನ ಸ್ಥಾನಗಳೊಂದಿಗೆ ಬರಬೇಕು. ಆ ನಿಟ್ಟಿನಲ್ಲಿ ಸಿರುಪುರದಿಂದ ರಾಜುಗೌಡರು ಹಾಗೂ ನಮಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಇವತ್ತು ಕೇವಲ 2 ವಿಚಾರಗಳನ್ನು ಹೇಳ್ತೇನೆ. ಈ ಜಿಲ್ಲೆಗೆ ಜಲಧಾರೆ ಯೋಜನೆಯನ್ನ, ಇಡೀ ಜಿಲ್ಲೆಗೆ ಶುದ್ಧ ಕುಡಿಯುವ ನೀರಿನಂತ ಹರ್ ಘರ್ ಜಲ್ ಕಾರ್ಯಕ್ರಮವನ್ನ, ಅದೇ ರೀತಿ ಭಾರತ್ ಮಾಲಾ ಕಾರ್ಯಕ್ರಮವನ್ನ, ಅದೇ ರೀತಿ ರಾಜುಗೌಡರು ಮಾಡಿದಂತಹ ಅನೇಕ ಅಭಿವೃದ್ಧಿಗಳ ಕಾರ್ಯಕ್ರಮವನ್ನ ಸ್ವತಃ ಮೋದಿಜಿಯವರೇ ಕೊಡೆಕಲ್ಲಿಗೆ ಬಂದು ಅವರನ್ನ ದೇವಿ ಪೂಜೆ ಮಾಡೋದು, ಉದ್ಘಾಟನೆ ಮಾಡತಕ್ಕಂಥ ಮಾಡಿದ್ದಾರೆ. ಇವತ್ತು ಹೆಚ್ಚಿನ ಕೆಲಸಗಳನ್ನ ಮಾಡಿರ್ತಕ್ಕಂಥ ರಾಜಗೌಡರಿಗೆ ಮತ್ತೊಮ್ಮೆ ತಾವೆಲ್ಲ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ಇವತ್ತು
ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ನಮ್ಮಿಬ್ಬರು ಸಹ ಮುಂದಿನ ಉದ್ದೇಶ ಈ ಸುರಪುರದಲ್ಲಿ ಶಹಾಪುರಕ್ಕೆ ಮತ್ತು ನಮ್ಮ ಲಿಂಗಸೂರಿಗೆ ಆ ಗದಗನಾಡಿ ರೈಲ್ವೆ ಯೋಜನೆಯನ್ನ ಆದಷ್ಟು ಶೀಘ್ರವಾಗಿ ರೈಲ್ವೆ ಯೋಜನೆಯನ್ನ ಈ ಭಾಗಕ್ಕೆ 3-4 ವರ್ಷಗಳಲ್ಲಿ ಮಾಡಿ ಈ ಭಾಗದ ಜನರು ಸಹ ರೈಲಿನಲ್ಲಿ ಪ್ರಯಾಣ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೋದಿಜಿಯವರ ನಾಯಕತ್ವದಲ್ಲಿ ಆ ಕೆಲಸ ಆಗೇ ಆಗುತ್ತೆ. ಅದಕ್ಕೆ ನಾವು ರಾಜ್ಯಗಳು ಅದನ್ನು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಹೈವೇಗಳು ಮತ್ತು ಏಕಲವ್ಯ ಶಾಲೆಗಳು ಇನ್ನಿತರ ಈಗಾಗಲೇ ಯಾದಗಿರಿಗೆ ಮೆಡಿಕಲ್ ಕಾಲೇಜ್ ಆಗಿದೆ. ಇನ್ನೆಲ್ಲವನ್ನ ಸಹ ಇನ್ನ ಹೆಚ್ಚಿನ ರೀತಿಯಲ್ಲಿ ಮಾಡತಕ್ಕಂಥದ್ದಿದೆ. ಇವತ್ತು ಮೋದಿಜಿಯವರ ಇಡೀ ದೇಶಕ್ಕೆಲ್ಲ ಜಗತ್ತಿಗೆ ಮೆಚ್ಚಿದಂತ ನಾಯಕರಾಗಿದ್ದಾರೆ. ಮೋದಿಜಿಯವರ ಜೊತೆಗೆ ಇವತ್ತು ಜೆಡಿಎಸ್ ಪಕ್ಷ, ಟಿಡಿಪಿ ಪಕ್ಷ, ಜನಸೇನಾ ಪಕ್ಷ ಎಲ್ಲವೂ ಸೇರಿರುವುದರಿಂದ ಇವತ್ತು ಏನು 353 ಸೀಟುಗಳಿದ್ದವು ಇಸ್ ಬಾರ್ 400 ಪಾರ್. ಆ ದಿಕ್ಕಿನಲ್ಲಿ ಮೋದಿಜಿಯವರನ್ನ ಹೆಚ್ಚಿನ ಸ್ಥಾನಗಳನ್ನು ನೀಡತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಸುರಪುರ ಸಹ ಮುಂದಿರ್ತಕ್ಕಂಥದ್ದಾಗಬೇಕು. ಹಿಂದೆ ಸಹ ಒಂದು ಮಾತು ಹೇಳಿದ್ದೆ, ನಮ್ಮನ್ನ ಏನು ನಾಲ್ವಡಿ ರಾಜಾ ವೆಂಕಟಪ್ಪ ನಾಯಕರು ಇವತ್ತು ಅವರ ಒಂದು ಇದನ್ನ ರಾಷ್ಟ್ರಪತಿ ಭವನದಲ್ಲಿ ಆ ಮ್ಯೂಸಿಯಂನಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ಕೆಲಸ ಸನ್ಮಾನ ಮೋದಿಜಿಯವರು ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರು ಅಂತ ಮಹಾನ್ ವ್ಯಕ್ತಿಗಳನ್ನ ಗುರುತಿಸತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲೂ ಸಹ ಈ ತಾಲೂಕಿನಲ್ಲೂ ಸಹ ಇನ್ನ ಹೆಚ್ಚಿನ ಕೇಂದ್ರದ ಅಭಿವೃದ್ಧಿ ಕೆಲಸಗಳು ಆಗ್ತವೆ. ಬರ್ತಕ್ಕಂಥ 7ನೇ ತಾರೀಕಿನ ದಿವಸ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಮತದಾನದಲ್ಲಿ ಭಾಗವಹಿಸಿ ಅದೇ ರೀತಿ ಎಲ್ಲರಿಗೂ ಸಹ ತಿಳಿಸಿ ನಮ್ಮ ಪಕ್ಷದ ಗುರುತಾದಂತ ಕಮಲದ ಗುರುತಿಗೆ ರಾಜಗೌಡರಿಗೆ ಹಾಗೂ ನನಗೆ ನಾವು ಮತ ಹಾಕೋದ್ರಿಂದ ಮೋದಿ ಅವರಿಗೆ ಮತ ಹಾಕ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಅದಕ್ಕಾಗಿ ನಮ್ಮ ನೆಚ್ಚಿನ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಗತ್ ಪ್ರಕಾಶ್ ನಡ್ಡಾಜಿ ಆಗಮಿಸಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಸಹ ಇಂಥ ಉರಿ ಬಿಸಿಲಿನಲ್ಲಿಯೂ ಸಹ ರಾಜಗೌಡರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಿಂದ ಇಲ್ಲೆಲ್ಲ ಆಗಮಿಸಿದ್ದೀರಿ. ಹೆಚ್ಚಿನ ಕಾಲ ನಾನು ವಿಶ್ಲೇಷಿಸಲಿಕ್ಕೆ ಬಯಸುವುದಿಲ್ಲ. ನಾನು ತಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಭಾಷೆ, ಜೈ ಶ್ರೀರಾಮ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮೋದಿ ಸಾಹೇಬರಿಗೆ, ಜೆ.ಪಿ. ನಡ್ಡಾ ಸಾಹೇಬರಿಗೆ, ಯಡಿಯೂರಪ್ಪ ಸಾಹೇಬರಿಗೆ, ವಿಜೇಂದ್ರ ಅವರಿಗೆ, ರಾಜಾ ಅಂಬರೀಶ್ ನಾಯ್ಕ ಅವರಿಗೆ, ಇಲ್ಲಿರುವಂತೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಇವತ್ತು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ.ಪಿ. ನಡ್ಡಾ ಸರ್ ಅವರು ಬಂದಿದ್ದಾರೆ. ನಾನು ಅವ್ರಿಗೆ ಮಾತು ಕೊಡೋಕ್ಕಿಂತ ಮುಂಚೆ 2 ಮಾತು ಹೇಳ್ತೇನೆ. ಸುರಪುರದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ 24/7 ನೀರನ್ನು ಮಾಡಿದ್ದೇವೆ. ಇಡೀ ರಾಜ್ಯ ತುಂಬಾ ಬರಗಾಲ ಇದ್ರು ನಮ್ಮ ಊರಿಗೆ ಕುಡಿಯೋ ನೀರಿನ ಸಮಸ್ಯೆ ನಿಮ್ಮ ಆಶೋಧನೆ ಮಾಡಿದ್ದೇನೆ. 2ನೇ ಬೆಳೆಗೆ ರೈತರಿಗೆ ನೀರು ಬೇಕಂದ್ರೆ ದಯವಿಟ್ಟು ನಮ್ಮನ್ನು ಕೆಲಸ ಅಂತ ಕೈ ಜೋಡಿಸಿ ಮಾಡ್ಕೊಳ್ತೇನೆ. ಇವತ್ತೊಂದು ಮಾತು ಹೇಳ್ತಾರೆ, ಇಡೀ ಜಿಲ್ಲೆಗೆ ಕುಡಿಯ ನೀರಿನ ವ್ಯವಸ್ಥೆ ನಮ್ಮ ಮೋದಿ ಸಾಹೇಬರು ಮಾಡಿದ್ದಾರೆ. ಆ ಕಾಮಗಾರಿ ಕಂಪ್ಲೀಟ್ ಆಗ್ಬೇಕಂತಂದ್ರೆ ರಾಜಾ ಅಂಬರೀಶ್ ನಾಯ್ಕ ಸಾಹೇಬ್ರಿಗೊಂದು ಮತದಾನ, ನನಗೊಂದು ಮತದಾನ ಮಾಡ್ರಿ ಅಂತ ಕೇಳ್ತೇನೆ. ರೈತರಿಗೆ 2 ಬೆಳೆ ನೀರು ಕೊಡ್ತಂದ್ರೆ ನನ್ನ MLA ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಕೆಲಸ ನಾನು ಮಾಡ್ತೇನೆ. ರೈತರ ಜೀವಾದ್ರೆ ಕೊಡ್ತೇವೆ, ನೀರು ತಂದುಕೊಳ್ಳುವಂತ ಕೆಲಸ ನಾವು ಮಾಡ್ತೇವೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಮತದಾನ ಮಾಡ್ಬೇಕಂತ ನಿಮ್ಗೆಲ್ಲರೂ ಕೈ ಜೋಡಿಸ ಮನವಿ ಮಾಡಿಕೊಡ್ತೇನೆ. ಭಾರತ್ ಮಾತಾ ಕಿ. ನಿಮ್ಮೆಲ್ಲರನ್ನು ಉದ್ದೇಶಿಸಿ, ಯಾಕಂದ್ರೆ ನಾನು ಬಿಸಿಲಾಗಿ ನಿಮಗೆ ಕಾಯ್ಸಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾನು ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂತ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ.ಪಿ. ನಡ್ಡಾ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. बोलिए भारत माता की, भारत माता की, भारत माता की। आज के रोड शो में मेरे साथ उपस्थित हमारे राजा अग्रेसर नायक जी जो राय
रायपुर के लोकसभा के सदस्य हैं और हमारे नरसिम्हा नायक जी जो सोरापुर के विधायक के प्रत्याशी हैं और यहाँ इतनी बड़ी लग रहा है। हमारे नौजवान साथी बेटी और सज्जनों और मेरे एमएलसी पीजी पांडे जी, आज मैं चुनाव के लिए यहाँ अमरेश्वर नायक के लिए और नरसिम्हा नायक के लिए आपके वोट के लिए और आपका आशीर्वाद अमरेश्वर जी को मिले, नरसिम्हा जी को मिले, इसके लिए मैं आप सबके बीच में निवेदन करने के लिए और आपका आशीर्वाद लेने के लिए आया हूं। हिंदी समझता है ना? समझते हैं ना? मित्रों, हमें ये ध्यान रखना है यह चुनाव कर्नाटक को और भारत को मजबूती प्रदान करने वाला चुनाव है और उसके लिए हम सब लोग चाहते हैं ना कि मोदी जी तीसरी बार प्रधानमंत्री बने। चाहते हैं ना? मोदी जी को प्रधानमंत्री बनाना है ना? बनाना है ना? बनाना है। तो 7 तारीख को अमरेश्वर जी को दिल्ली भेजना है। भेजेंगे ना? दूसरी बात, कर्नाटक को सुधारना है ना? सुधारना है ना? ठीक रास्ते पर चलाना है ना? और अगर ठीक चलाना है तो नरसिम्हा नायक को देखिए, मोदी जी के नेतृत्व में हम एक मजबूत सरकार जो देश की सुरक्षा दे, जो देश के विकास के लिए लगे और गांव का सुधार हो रहा है, किसानों को ताकत मिल रही है, महिलाओं को ताकत मिल रही है, युवाओं को आकांक्षाओं को पंख लग रहे हैं और उनको आगे बढ़ाया जा रहा है। और इसी तरीके से हमारे आदिवासी भाई, हमारे दलित भाई, उनकी चिंता अगर किसी ने की है और विकास को आगे बढ़ाया है तो प्रधानमंत्री मोदी जी ने विकास को आगे बढ़ाया है। और इसीलिए मैं आपसे निवेदन करने आया हूं, कि अगर देश को विकासवाद के साथ जोड़कर आगे ले जाना है तो हमें 7 तारीख को अपनी जिम्मेवारी निभानी पड़ेगी। और हमारी जिम्मेवारी है कि हम अमरेश्वर नायक को दिल्ली भेजें और नरसिम्हा नायक को हम बंगलुरु भेजें और विकास को ले जाएं। मित्रों, एक तरफ वो लोग हैं जो आपके हक पर डाका डालकर आपका नुकसान करने के लिए काम करते हैं और भ्रष्टाचार चलाते हैं और परिवारवाद को आगे बढ़ाते हैं और साथ ही साथ समाज को बांटने का काम करते हैं, डिवाइड एंड रूल। और दूसरी ओर मोदी जी के नेतृत्व में सबका साथ, सबका विकास, सबका विश्वास, सबका प्रयास
इस काम को आगे बढ़ाते हैं। तो इसीलिए आपका ज्यादा समय न लेता हुआ आपसे निवेदन करने आया हूं कि आप मोदी जी को प्रधानमंत्री बनाना है, तीसरी बार बनाना है, और इसके साथ साथ अमरेश्वर नायक जी को एमपी बनाना है और नरसिम्हा नायक जी को एमएलए बना करके देखना है। उसके काम पर बोलिए, करेंगे ना? करेंगे ना? करेंगे ना? करेंगे, जिताएंगे। बहुत बहुत धन्यवाद। जय भारत, जय कर्नाटका।